ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಅನಂತ ನಮನಗಳು. ಸಾಮಾನ್ಯವಾಗಿ ನಮ್ಮ ಮೆದುಳು ಬಹಳ ಮುಖ್ಯವಾದದ್ದು. ಮೆದುಳು ಕೆಲಸ ಮಾಡೋದನ್ನ ನಿಲ್ಲಿಸ್ಬಿಡ್ತಪ್ಪ ಅಂದ್ರ ನಮ್ಮ ಉಸಿರಾಟ ಚಾಲು ಇದ್ರೂ ಕೂಡ ಅಥವಾ ನಮ್ಮ ದೇಹದ ಉಳಿದೆಲ್ಲ ಅವಯವಗಳು ಚೆನ್ನಾಗಿದ್ರು ಕೂಡ ನಮ್ಮ ದೇಹ ಪ್ರಯೋಜನಕ್ಕೆ ಬರಲ್ಲ. ಅಂದ್ರ ಮೆದುಳಿನ ಕಾರ್ಯಕ್ಷಮತೆಯನ್ನ ಹೆಚ್ಚಿಸುವಂತಹ ಕೆಲವು ಪಾನೀಯಗಳದಾವು. ಅವು ಸರ್ವಸಾಧಾರಣ 7 ರಿಂದ 8 ಅದಾವು. ಆ ಪಾನೀಯಗಳನ್ನ ನೀವು ಹೆಚ್ಚು ಹೆಚ್ಚು ಸೇವನೆ ಮಾಡ್ತಾ ಹೋದ್ರಿ ಅಂದ್ರ ನಿಮ್ಮ ಮೆದುಳಿನ ಕಾರ್ಯಕ್ಷಮತೆ ಚೆನ್ನಾಗಿರ್ತದೆ. ಆದ್ರೆ ಮೆದುಳು ಅಂದ ತಕ್ಷಣ ನಾವು ಬರೀ ಮೆದುಳನ್ನ ಮಾತ್ರ ನೋಡುವ ಹಾಗಿಲ್ಲ. ಯಾಕಂದ್ರೆ ಮೆದುಳಿನ ಕಾರ್ಯಕ್ಷಮತೆ ನಮ್ಮ ಗಟ್ಸಿಗೂ ಕೂಡ ಹಬ್ಬಿಕೊಂಡದ. ಅಂದ್ರೆ ನಮ್ಮ ದೊಡ್ಡ ಕರಳು ಮತ್ತು ಚಿಕ್ಕ ಕರಳಿಗೆ ಅದು ಹಬ್ಬಿಕೊಂಡದ. ಅಂದ್ರೆ ನಮ್ಮ ಮೆದುಳಿನ ಹೃದಯದ ಮತ್ತು ದೊಡ್ಡ ಕರಳು ಚಿಕ್ಕ ಕರುಳಿನ ಸಂಬಂಧ ಐತಿ ಒಳಗಡೆ. ಈ 3 ಸಂಬಂಧಗಳು ಸೇರಿ ನಮ್ಮ ಆಲೋಚನೆಗಳು, ನಮ್ಮ ವಿಚಾರ ಎಲ್ಲಾನು ನಡೀತದೆ. ಈ 3ರ ಲಿಂಕ್ ಬಹಳ ಮುಖ್ಯ ಅದ. ಬರೀ ಮೆದುಳು ಅಷ್ಟೇ ಈ ಕೆಲಸ ಮಾಡಲ್ಲ. ಅದ್ರ ಜೊತೆಗೆ ಗಟ್ಸ್ ಅಂತ ಏನ್ ಹೇಳ್ತೀವಲ್ಲ, ದೊಡ್ಡ ಕರಳು ಚಿಕ್ಕ ಕರಳು ಮತ್ತು ಹೃದಯ, ಈ 3ಕ್ಕೂ ಒಳಗಡೆ ಲಿಂಕ್ ಅದ ಅಂತ ಹೇಳ್ತಾರ. ಅಂದ್ರೆ ಇವು 3 ಸರಿಯಾಗಿ ಇದ್ವಪ್ಪ ಅಂತಂದ್ರ ನಮ್ಮ ಆಲೋಚನಾ ಶಕ್ತಿ, ನಮ್ಮ ವಿವೇಚನಾ ಶಕ್ತಿ ಎಲ್ಲಾನು ಸರಿಯಾಗಿ ಕೆಲಸ ಮಾಡ್ತದೆ. ನಮ್ಮ ಮೆದುಳು, ಗಟ್ಸು ಮತ್ತು ಹೃದಯ ಇವು 3 ಸರಿ ಇರ್ಬೇಕಾದ್ರ ಸುಮಾರು 7-8 ಮಹತ್ವದ ಪಾನೀಯಗಳದಾವು. ಅವುಗಳನ್ನ ನಾನು ಹೇಳಿಕ್ ಇಷ್ಟಪಡ್ತೀನಿ. 1ನೇದ್ದು ಕಾಫಿ. ಸಾಮಾನ್ಯವಾಗಿ ಉತ್ತಮ ಕಾಫಿ ಸಿಗುವುದು ಬಹಳ ಕಡಿಮೆ. ಕಾಫಿ ನಾಲ್ಗಿಗೆ ರುಚಿ ಇರುವುದು ಬೇರೆ, ಪ್ಯೂರಿಟಿ ಬೇರೆ. ನಾಲ್ಗಿಗೆ ರುಚಿ ಇರುವಂತಹ ಕಾಫಿಗಳು ಬಹಳ ಸಿಗ್ತಾವ ಮಾರ್ಕೆಟ್ನಾಗ. ಆದ್ರೆ ಪರಿಶುದ್ಧವಾದಂತಹ ಕಾಫಿ ಬೀಜದಿಂದ ತಯಾರು ಮಾಡಿದ ಕಾಫಿ ಸಿಗುವುದು ಬಹಳ ಕಡಿಮೆ. ಅಂಥ ಪ್ಯೂರ್ ಕಾಫಿ ಕುಡಿಬೇಕು. ಅದರಿಂದ ನಮ್ಮ ಗಟ್ಟು, ಹೃದಯ ಮತ್ತು ಮೆದುಳಿಗೆ ಸಹಾಯ ಆಗ್ತದೆ ಅಂತ ಹೇಳ್ತಾರ. ಅದರಲ್ಲೂ ವಿಶೇಷವಾಗಿ ನಮ್ಮ ಡಿಎಕ್ಷನ್ ಕಂಪನಿ ಒಳಗ ಕಾಫಿ ಅದ ನೋಡ್ರಿ. ಇದು 2 in 1 ಕಾಫಿ ಅಂತೀವಿ ನಾವು. ಇದು ಅತ್ಯಂತ ಪರಿಶುದ್ಧವಾದಂತಹ ಕಾಫಿ ಬೀಜದಿಂದ ಮಾಡಿದಂತಹ ಉತ್ಕೃಷ್ಟವಾದಂತಹ ಕಾಫಿ, ನಂಬರ್ 1 ಕಾಫಿ. ಜೊತೆಗೆ ಗ್ಯಾನೋಡರ್ಮಾ ಎಕ್ಸ್ಟ್ರಾಕ್ಟ್ ಅನ್ನ ಅದರಲ್ಲಿ ಸೇರಿಸೋದು. ಆ ಗ್ಯಾನೋಡರ್ಮಾ ಎಕ್ಸ್ಟ್ರಾಕ್ಟ್ ಬಹಳ ಅಂದ್ರೆ ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತದೆ ನಾವು ಆರೋಗ್ಯವಂತರಾಗಿರ್ಲಿಕ್ಕೆ. ಅದರಲ್ಲಿ 400 ಔಷಧೀಯ ಗುಣಗಳದಾವು. ಅದಕ್ಕೋಸ್ಕರ ಈ ಕಾಫಿಯನ್ನ ನಾವು ಸಕ್ಕರೆ ಮತ್ತು ಹಾಲು ಹಾಕದೆ ಬಳಸಿದ್ರೆ ಬಹಳ ಒಳ್ಳೆಯದು. ಅದರಿಂದ ನಮ್ಮ ಆರೋಗ್ಯ ಬಹಳ ಚೆನ್ನಾಗಿರ್ತದೆ. ಬರೀ ನಮ್ಮ ಗಟ್ಸು, ಹೃದಯ, ಮೆದುಳು ಇಷ್ಟೇ ಅಲ್ಲ, ಬಹಳಷ್ಟು ವಿಚಾರಗಳಿಗೆ, ವಿಷಯಗಳಿಗೆ ಇದು ಹೆಲ್ಪ್ ಆಗ್ತದೆ. ಲೋ BP ಕೂಡ ಸಾಕಷ್ಟು ಕಂಟ್ರೋಲಿಗೆ ಬರ್ತದೆ ಇದರಿಂದ. ಅದಕ್ಕೋಸ್ಕರ ಕಾಫಿ ಸೇವನೆಯನ್ನ ಮಾಡುವುದು ಚಲೋ, ಒಳ್ಳೆಯದಂತ ಹೇಳ್ತಾರ. ಇನ್ 2ನೇದ್ದು ಗ್ರೀನ್ ಟೀ. ಹಸಿರು ಟೀ ಅಂತೀವಲ್ಲ ನಾವು, ಹಸಿರು ಚಹಾ. ಗ್ರೀನ್ ಟೀ ಅಂತ ಯಾಕಂತಾರಂತಂದ್ರ ಗ್ರೀನ್ ಟೀ ಅಂದ್ರೆ ಪ್ಯೂರ್ ಟೀ ಅಂತ ಅರ್ಥ. ಅದು ಉಳಿದೆಲ್ಲ ಟೀಗಳು ಪ್ಯೂರ್ ಇರಂಗಿಲ್ಲ. ಅವು ಪೌಡರ್ ಫಾರ್ಮ್ನಾಗ ಇರ್ತಾವು, ಪ್ಯೂರ್ ಇರಂಗಿಲ್ಲ ಅವು. ಅದ್ರೊಳಗ ಮಿಶ್ರಣ ಬಹಳ ಇರ್ತದೆ ಅಂತ ಹೇಳಿ ಗ್ರೀನ್ ಟೀ ಕಾಸ್ಟ್ಲಿ ಇರ್ತದೆ. ಈ ಉಳಿದ ಟೀಗಳೆಲ್ಲ ಸಸ್ತಾ ಇರ್ತಾವ. ಯಾಕಂತ ಕೇಳಿದ್ರೆ ಪ್ಯೂರ್ ಕಾಫಿ ಅಥವಾ ಪ್ಯೂರ್ ಟೀ ಅನ್ನುವಂಥದ್ದು ಏನದ ನೋಡ್ರಿ, ಬಹಳ ಕಾಸ್ಟ್ಲಿ ಅದ. ಅದು 2 ರಿಂದ 3 ಸಾವಿರ ರೂಪಾಯಿ 1 kg ಸಿಗ್ತದ. ಆದ್ರ ನಾವೆಲ್ಲ ತರುವುದು 700, 800, 1000, 1200 ರೂಪಾಯಿ kg ಚಹಾ ಪುಡಿ ತಗೊಂಡ್ಬರ್ತೀವಿ.
ಅದು ಪ್ಯೂರ್ ಹೇಗಿರ್ಲಿಕ್ಕೆ ಸಾಧ್ಯ ಅದ? ನುಕ್ಸಾನ್ ಮಾಡ್ಕೊಂಡು ಕೊಡ್ಬೇಕಾ ಅವರು? ಅದಕ್ಕೆ ಅವ್ರೇನ್ ಮಾಡ್ತಾರ, ಅದರಲ್ಲಿ ಅದು ಇದು ಏನೋ ಬೆರೆಸಿ ಅಂತೂ ಅದನ್ನ ನಿಮಗೊಂದು 1200 ರೂಪಾಯಿದಾಗ ಕೊಡುವಂಗ್ ಮಾಡ್ತಾರ, 1000 ರೂಪಾಯಿದಾಗ ಕೊಡುವಂಗ್ ಮಾಡ್ತಾರ. ಆದ್ರೆ ಅದು ಪ್ಯೂರ್ ಟೀ ಅಲ್ಲ. ಅದಕ್ಕೆ ಗ್ರೀನ್ ಟೀನೇ ಕುಡಿಬೇಕಂತ ಯಾಕೆ ಹೇಳ್ತಾರ ಅಂದ್ರ, ಬಹಳ ಜನ ಗ್ರೀನ್ ಟೀ ಇಷ್ಟ ಪಡ್ತಾರ, ಅದ್ರ ಮಹತ್ವ ಗೊತ್ತದ ಅವರಿಗೆ. ವೇಟ್ ಲಾಸ್ ಆಗ್ತದೆ, ಬಾಡಿ ಒಳಗ್ ಬಹಳ ಹೆಲ್ಪ್ ಮಾಡ್ತದೆ. ಗ್ರೀನ್ ಟೀ ಬಹಳ ಜನ ಕುಡಿತಾರ. ಆದ್ರ ಗ್ರೀನ್ ಟೀ ಒಳ್ಳೇದದ, ಬೇರೆ ಟೀ ಒಳ್ಳೇದಿಲ್ಲ ಅಂತ ಯಾಕನ್ನೋದು ಸರಿಯಾಗಿ ಗೊತ್ತಿಲ್ಲ ಜನರಿಗೆ. ಹೇಳ್ರಿ, ಗ್ರೀನ್ ಟೀ ಕುಡಿದ್ರೆ ಆರೋಗ್ಯ ಸರಿ ಹೋಗ್ತದ ಅನ್ನೋದು ಗೊತ್ತದ, ಬೇರೆ ಟೀ ಕುಡಿದ್ರೆ ನಮಗೆ ಪಿತ್ತ ಆಗ್ತದ ಅನ್ನೋದು ಗೊತ್ತದ. ಅದು ಪಿತ್ತ ಯಾಕೆ ಆಗ್ತದ ಅಂತ ಕೇಳಿದ್ರೆ ಅದ್ರೊಳಗ ಸಿಕ್ಕಾಪಟ್ಟೆ ಕಲಬೆರಕೆ ಇರ್ತದ. ಆಮೇಲೆ ಅದನ್ನ ನಾವು ವಿಪರೀತವಾಗಿ ಕಳ ಕುದಿಸ್ತೀವಿ, ಅದಕ್ಕೆ ಸಕ್ಕರೆ ಹಾಕ್ತಿವಿ, ಹಾಲು ಹಾಕ್ತಿವಿ. ಹೀಗಾಗಿ ಬಹಳಷ್ಟು ಕುದಿಸೋದ್ರಿಂದ ಮತ್ತು ಅದರಲ್ಲಿ ಮಿಶ್ರಣ ಅಂದ್ರೆ ಕಲಬೆರಕೆ ಬಹಳ ಇರುವುದರಿಂದ ಅದು ನಮ್ಮ ದೇಹದ ಮೇಲೆ ಪಿತ್ತವನ್ನ ಉಂಟು ಮಾಡ್ತದೆ, ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಗ್ರೀನ್ ಟೀ ಮಾತ್ರ ಬಹಳ ಒಳ್ಳೇದಿರ್ತದೆ, ಯಾಕಂದ್ರೆ ಅದು ಪ್ಯೂರ್ ಆಗಿರ್ತದೆ. ಅಂದ್ರ ಪ್ಯೂರ್ ಟೀ ಎಲೆಯ, ಚಹಾ ಎಲೆಯ ತಪ್ಪಲುಗಳು, ಪ್ಯೂರ್ ತಪ್ಪಲುಗಳು, ಅದಕ್ಕೆ ಗ್ರೀನ್ ಟೀ ಅಂತ ಕರೀತಾರ. ಇನ್ನ ಬೆರ್ರಿ ರಸ ಅಂತ ಹೇಳ್ತಾರ, ಅದನ್ನು ಕುಡಿಬಹುದು ಅಂತ ಹೇಳ್ತಾರ, ಅದು ಒಳ್ಳೆಯದು ಅಂತ ಹೇಳ್ತಾರ. ಅದು ಕೂಡ ಮಾರ್ಕೆಟ್ನಾಗ ಸಿಗ್ತದೆ. ಆದಷ್ಟು ಅದು ಪ್ಯೂರ್ ಇದ್ರೆ ಬಹಳ ಒಳ್ಳೇದು. ಡೈರೆಕ್ಟ್ ಬೆರ್ರಿ ತಗೊಂಡು ಅದನ್ನ ಜ್ಯೂಸ್ ಮಾಡಿ ಕುಡಿದ್ರೆ ಬಹಳ ಒಳ್ಳೇದು. ಇನ್ನ ಕೊಂಬೂಚಾ ಅಂತ ಹೇಳ್ತಾರೆ, ಕೊಂಬೂಚಾ ಕುಡಿದ್ರೆ ಬಹಳ ಚಲೋ ಅಂತ ಹೇಳ್ತಾರೆ. ಯಾಕಂದ್ರೆ ಕೊಂಬೂಚಾ ಗಟ್ಸಿಗೆ ಬಹಳ ಹೆಲ್ಪ್ ಆಗ್ತದೆ. ಅದು ಪ್ರೋಬಯೋಟಿಕ್ ಇರುವುದರಿಂದ ಅದು ಗಟ್ಸ್ ಪ್ರಾಬ್ಲಮ್ಗೆ ಬಹಳ ಹೆಲ್ಪ್ ಮಾಡ್ತದೆ, ಮತ್ತ ಮೆದುಳಿಗೂ ಕೂಡ ಸಹಾಯ ಮಾಡ್ತದೆ, ಹೃದಯಕ್ಕೂ ಕೂಡ ಸಹಾಯ ಮಾಡ್ತದೆ. ಹೀಗಾಗಿ ಕೊಂಬೂಚಾ ಕುಡಿಬೇಕಂತ ಹೇಳ್ತಾರೆ. ಗೂಗಲ್ನ ನೀವು ಟೈಪ್ ಮಾಡಿದ್ರೆ ಕೊಂಬೂಚಾ ಅಂತ ಸಿಗ್ತದೆ. ನಮ್ಮ ಡಿಎಕ್ಷನ್ ಕಂಪನಿಯಲ್ಲೂ ಕೂಡ ಕೊಂಬೂಚಾ ಸಿಗ್ತದೆ. ಈ ಕೊಂಬೂಚಾ ಏನದ ನೋಡ್ರಿ, ಬಹಳ ಉತ್ಕೃಷ್ಟವಾದದ್ದು. ಇದರಲ್ಲಿ ಲೈವ್ ಬ್ಯಾಕ್ಟೀರಿಯಾಗಳು ಇರ್ತಾವ. ನಮ್ಮ ಗಟ್ಸ್ಗಳಲ್ಲಿ ಬ್ಯಾಡ್ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ನಮ್ಮ ಗಟ್ ಪ್ರಾಬ್ಲಮ್ಗಳು ಬಹಳ ಇರ್ತಾವ. ಪ್ರತಿಶತ 50ರಿಂದ 70% ಜನರಿಗೆ ಗಟ್ಸ್ ಪ್ರಾಬ್ಲಮ್ ಇರ್ತದ, ಬಟ್ ಗೊತ್ತಾಗಲ್ಲ ಅವರಿಗೆ. ಹೀಗಾಗಿ ಸುಮ್ಮನೆ ತೊಂದರೆಗೊಳಗಾಗ್ತಾ ಇರ್ತಾರ. ಟೆನ್ಷನ್ ಆಗೋದು, ಆತಂಕ ಆಗೋದು, ಭಯ ಆಗೋದು, ಸರಿಯಾಗಿ ನಿದ್ರೆ ಬಾರದೆ ಇರುವುದು, ಮೋಷನ್ ಸರಿಯಾಗಿ ಆಗದೆ ಇರುವುದು, ಇವೆಲ್ಲ ಕಾರಣಗಳು ಒಂದಕ್ಕೊಂದು ಸಂಬಂಧ ಅದಾವ. ಅದಕ್ಕ ಕೊಂಬೂಚಾ ಕುಡಿಯುವುದು ಬಹಳ ಒಳ್ಳೆಯದು ಅಂತ ಹೇಳ್ತಾರ. ಹೇಳ್ರಿ, ನಮ್ಮ ಡಿಎಕ್ಷನ್ ಕಂಪನಿಯ ಕೊಂಬೂಚಾ ಬಹಳ ಸೂಪರ್ ಆಗಿದೆ. 285 ml ಇರ್ತದ. ಅದನ್ನು ಕುಡಿಯುವುದು ಬಹಳ ಅಂದ್ರೆ ಬಹಳ ಒಳ್ಳೆಯದು ಆರೋಗ್ಯಕ್ಕೆ. ಇನ್ನ ಹಸಿರು ಸ್ಮೂಥಿಗಳು ಅಂತ ಇರ್ತಾವ, ಅದನ್ನು ಕೂಡ ಸೇವನೆ ಮಾಡಬಹುದು. ಇನ್ನ ಅರಿಶಿನ ಚಹಾ ಅಂತ ಹೇಳ್ತಾರ. ಅಂದ್ರೇನು, ಈಗ ಕೆಲವ್ರು ತಗೋತಾರ ನೋಡ್ರಿ, ಹಲ್ದಿಕಾ ದೂದ್ ಅಂತ ತಗೋತಾರ. ಅಂದ್ರ ಹಾಲಿನಲ್ಲಿ ಅರಿಶಿನ ಪುಡಿಯನ್ನ ಹಾಕಿ ತಗೋತಾರ. ಆದ್ರೆ ಸಾಮಾನ್ಯವಾದ ಅರಿಶಿನ ಪುಡಿ, ಅದ್ರೊಳಗೆ ಅರಿಶಿನ ಪುಡಿ ಒಳಗೆ ಮುಖ್ಯವಾಗಿ ಕರಿಕ್ಯುಮಿನ್ ಅಂತ ತಿಳ್ಕೊಂಡು ಒಂದು ಒಳ್ಳೆಯ ಪ್ರಾಡಕ್ಟ್ ಇರ್ತದೆ. ಅದು ಬಹಳ ಒಳ್ಳೆಯದು ಆರೋಗ್ಯಕ್ಕೆ. ಕ್ಯಾನ್ಸರ್ ಕೂಡ ಬರದೇ ಇರಂಗ್ ನೋಡ್ಕೊಳ್ಳುವಂತ ಶಕ್ತಿ ಅದಕ್ಕದ. ಆ ಕರಿಕ್ಯುಮಿನ್ ಸುಮಾರು 3ರಿಂದ 4% ಇರ್ತದ ಅರಿಶಿನ ಪುಡಿ ಒಳಗ. ಇಲ್ಲಿ ಉತ್ತರ ಕರ್ನಾಟಕದೊಳಗೆ ಏನು ಅರಿಶಿನ ಬೆಳಿತಾರಲ್ಲ ಅಲ್ಲಿ. ಬಟ್ ಲೆಕಡಾಂಗ್ ಅಂತ ಐತಿ, ಆ ಲೆಕಡಾಂಗ್ದೊಳಗ ಅಲ್ಲೇನ್ ಬೆಳಿತಾರ ನೋಡಿ ಅರಿಶಿನ, ಬಹಳ ಶ್ರೇಷ್ಠವಾದದ್ದು, ಪ್ರಪಂಚದಲ್ಲೇ ಶ್ರೇಷ್ಠವಾದ ಅರಿಶಿನ ಅದು. ಅದರಲ್ಲಿ ಸರಿಸುಮಾರು 10% ಕರಿಕ್ಯುಮಿನ್ ಇರ್ತದ ಅದ್ರಾಗ. ಅದನ್ನ ನಮ್ಮ ಡಿಎಕ್ಷನ್ ಕಂಪನಿಯಲ್ಲಿ ಸಿಗ್ತದ. 10% ಕರಿಕ್ಯುಮಿನ್ ಇರ್ತಕ್ಕಂತಹ ಲೆಕಡಾಂಗ್ ಅರಿಶಿನ ನಮ್ಮ ಡಿಎಕ್ಷನ್ ಕಂಪನಿ ಒಳಗೆ ಸಿಗ್ತದ. ಬಹಳ ಉತ್ಕೃಷ್ಟವಾದಂತಹ ಅರಿಶಿನ. ಅದನ್ನ ನೀವು ನಿಧಾನವಾಗಿ ಅಲ್ಪ ಸ್ವಲ್ಪ ಬಿಸಿ ಬಿಸಿ ನೀರಿನೊಳಗೆ ಹಾಕೊಂಡು ಕುಡಿತಾ ಹೋದ್ರಿ ಅಂದ್ರ ಯಾವತ್ತಿಗೂ ನಿಮಗೆ ಕ್ಯಾನ್ಸರ್ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೂ ಅದು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೊಂದ್ಯದ. ಅದಕ್ಕೋಸ್ಕರ ಅರಿಶಿಣದ ಚಹಾವನ್ನು ಕುಡಿಯುವುದು ನಮ್ಮ ಮೆದುಳು ಅಥವಾ ನಮ್ಮ ನೆನಪಿನ ಶಕ್ತಿ ಎಲ್ಲದಕ್ಕೂ ಬಹಳ ಉತ್ಕೃಷ್ಟ ಅನ್ನುವಂಥ ಮಾತನ್ನ ಹೇಳ್ತಾರ. ಇನ್ನ ಬೀಟ್ರೂಟ್ ರಸ ಕೂಡ ಬಹಳ ಒಳ್ಳೆಯದು. ಅದು ನಾವೇ ಬೀಟ್ರೂಟ್, ಒಳ್ಳೆಯ ಕ್ವಾಲಿಟಿ ಬೀಟ್ರೂಟ್ ತಗೊಂಡ್ಬಂದು ಮನೆ ಒಳಗೆ ನಾವೇ ಜ್ಯೂಸ್ ಮಾಡಿ ಅದನ್ನ ಕುಡಿದ್ರೆ
ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಅದರಲ್ಲಿ ಒಂದ್ ಸ್ವಲ್ಪ ಹಿಮಾಲಯ ಪಿಂಕ್ ಸಾಲ್ಟ್ ಅಥವಾ ರ್ಯಾಡಿಶ್ ಸಾಲ್ಟ್ ಅಂತ ಬರುತ್ತೆ ನಮ್ಮ ಡಿಎಕ್ಷನ್ ಕಂಪನಿ ಒಳಗ. ಮೂಲಂಗಿಯಿಂದ ಮಾಡಿದಂತಹ ಉಪ್ಪು ಏನ್ರಿ ಅದು, ಅಥವಾ ನಮ್ಮ ಹಿಮಾಲಯನ್ ಪಿಂಕ್ ಸಾಲ್ಟ್ ಡಿಎಕ್ಷನ್ ಕಂಪನಿದು, ಅದನ್ನ ಒಂಚೂರು ಹಾಕಿ ಕುಡಿದ್ರೆ ಬಹಳ ಒಳ್ಳೇದು. ಯಾಕಂದ್ರೆ ಅವುಗಳಲ್ಲಿ ಮಿನರಲ್ಸ್ ಹೇರಳವಾಗಿರ್ತದೆ, ನಮ್ಮ ಬಾಡಿಗೆ ಮಿನರಲ್ಸ್ ಸಿಗ್ತಾವ. ಆಮೇಲೆ ಜಿನ್ಸೆಂಗ್ ಟೀ ಅಂತ ಹೇಳ್ತಾರ. ಈಗ ಹೆಂಗ ಅಶ್ವಗಂಧ ಅನ್ನುವಂಥದ್ದು ಒಂದು ಸಣ್ಣ ಬಳ್ಳಿ ಇರ್ತದ ನೋಡ್ರಿ, ಗಿಡ, ಅದರ ಬೇರು ಬಹಳ ಉತ್ಕೃಷ್ಟ, ಔಷಧವಾಗಿ ಅದನ್ನು ಬಳಸ್ತೀವಿ ನಾವು ನಮ್ಮ ದೇಶದೊಳಗೆ. ಅಶ್ವಗಂಧ ಅಂತ ಹೇಳ್ತಾರೆ, ಬಹಳ ಪ್ರಸಿದ್ಧ ಅದು. ನಮ್ಮ ನರಗಳ ಚೈತನ್ಯಕ್ಕ, ನಮ್ಮ ನೆನಪಿನ ಶಕ್ತಿಗೆ, ನಮ್ಮ ಸ್ಟ್ರೆಸ್ ಕಡಿಮೆ ಮಾಡುವುದಕ್ಕ, ಬಹಳ ಎಲ್ಲದಕ್ಕೂ ಒಳ್ಳೇದದು. ಅದನ್ನ ತಗೋಬಹುದು. ಇಲ್ಲಂದ್ರ ಅದರ ಬೇರನ್ನ ಕುಟ್ಟಿ ಚಹಾದ ಗತೆ ಮಾಡಿ ಕುಡಿಬಹುದು. ಅಥವಾ ಜಿನ್ಸೆಂಗ್ ಬೇರನ್ನ ಕುಡಿದು ಜಜ್ಜಿ ಅದನ್ನು ಕೂಡ ನಾವು ತಗೋಬಹುದು. ಆ ಜಿನ್ಸೆಂಗ್ ಅನ್ನುವಂಥದ್ದು ನಮ್ಮಲ್ಲಿ ಡಿಎಕ್ಷನ್ ಕಂಪನಿ ಒಳಗ ಪೆನಾಕ್ಸ್ ನೋಡ್ರಿ, ಪೆನಾಕ್ಸ್ ಜಿನ್ಸೆಂಗ್ ಅಂತ ತಿಳ್ಕೊಂಡು ಒಂದು ಕ್ಯಾಪ್ಸೂಲ್ ಸಿಗ್ತದ. ಈ ಕ್ಯಾಪ್ಸೂಲ್ ಕೂಡ ತಗೋಬಹುದು. ಇದು ಕೂಡ ನಮ್ಮ ಮೆದುಳಿನ ಕಾರ್ಯಕ್ಷಮತೆ ಚೆನ್ನಾಗಿ ಆಗ್ಲಿಕ್ಕೆ ನಮಗ್ ಬಹಳ ಸಹಾಯ ಮಾಡ್ತದೆ ಏನ್ರಿ. ಹೀಗಾಗಿ ನಮ್ಮ ಡಿಎಕ್ಷನ್ ಕಂಪನಿಯ ಪ್ರತಿಯೊಂದು ಪ್ರಾಡಕ್ಟ್ಗಳು ಬಹಳ ಉತ್ಕೃಷ್ಟವಾಗಿದವು, ಆರ್ಗ್ಯಾನಿಕ್ ಆಗಿದವು, ಹೈಜೆನಿಕ್ ಆಗಿದವು. ನಮ್ಮ ಆರೋಗ್ಯವನ್ನ ಬೇಗನೆ ಸರಿದಾರಿಗೆ ತಗೊಂಡ್ಬರುವಂತಹ ಶಕ್ತಿಯನ್ನ ಹೊಂದವು. ದಯವಿಟ್ಟು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮಿಂದ ನೀವು ಪಡೀಬಹುದು. ನಮ್ಮ ಈ ಆರೋಗ್ಯ ಕ್ರಾಂತಿಯಲ್ಲಿ ತಾವು ದಯವಿಟ್ಟು ಕೈಗೂಡಿಸ್ರಿ. ನೀವು ಆರೋಗ್ಯವಂತರಾಗಿರ್ರಿ, ಹಾಗೂ ನಿಮ್ಮ ಸುತ್ತಮುತ್ತಲೂ ಇರ್ತಕ್ಕಂಥವ್ರನ್ನು ಕೂಡ ಆರೋಗ್ಯವಂತರನ್ನಾಗಿ ಇರ್ಲಿಕ್ಕೆ ಸಹಾಯ ಮಾಡ್ರಿ, ಪ್ರಯತ್ನ ಮಾಡ್ರಿ, ಪುಣ್ಯದ ಕೆಲಸವನ್ನು ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು.